ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈಗ ರಾಯಭಾರಿಯನ್ನಾಗಿ ಪ್ರಕಾಶ್ ರಾಜನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ನೇಮಕ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡದ ನೆಲ, ಜಲ, ಭಾಷೆ ವಿಚಾರದಲ್ಲಿ ವಿರೋಧ, ಕನ್ನಡದ ಅಸ್ಮಿತೆ ಪರ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಪ್ರಕಾಶ್ ರಾಜ್ ರಾಯಭಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಚಲನಚಿತ್ರೋತ್ಸವ ರಾಯಭಾರಿ ಬದಲು ಮಾಡಬೇಕು ಅಂತ ಛಲವಾದಿ ಆಗ್ರಹ ಮಾಡಿಕೊಂಡಿದ್ದಾರೆ. ಎಡಪಂಥೀಯ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರೋರಿಗೆ ಮಾನ್ಯತೆ ಕೊಡೋದು ಬೇಡ. ನಟ ಪ್ರಕಾಶ್ ರಾಜ್ ಕನ್ನಡದವರೇ ಆಗಿದ್ರು ಕೂಡ ಅವರು ಕನ್ನಡ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರೋ ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂತವರಿಗೆ ಇದನ್ನು ಕೊಡಬಾರದಾಗಿತ್ತು. ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈಗ ರಾಯಭಾರಿಯನ್ನಾಗಿ ಪ್ರಕಾಶ್ ರಾಜನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ನೇಮಕ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡದ ನೆಲ, ಜಲ, ಭಾಷೆ ವಿಚಾರದಲ್ಲಿ ವಿರೋಧ, ಕನ್ನಡದ ಅಸ್ಮಿತೆ ಪರ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಪ್ರಕಾಶ್ ರಾಜ್ ರಾಯಭಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಚಲನಚಿತ್ರೋತ್ಸವ ರಾಯಭಾರಿ ಬದಲು ಮಾಡಬೇಕು ಅಂತ ಛಲವಾದಿ ಆಗ್ರಹ ಮಾಡಿಕೊಂಡಿದ್ದಾರೆ. ಎಡಪಂಥೀಯ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರೋರಿಗೆ ಮಾನ್ಯತೆ ಕೊಡೋದು ಬೇಡ. ನಟ ಪ್ರಕಾಶ್ ರಾಜ್ ಕನ್ನಡದವರೇ ಆಗಿದ್ರು ಕೂಡ ಅವರು ಕನ್ನಡ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರೋ ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂತವರಿಗೆ ಇದನ್ನು ಕೊಡಬಾರದಾಗಿತ್ತು. ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈಗ ರಾಯಭಾರಿಯನ್ನಾಗಿ ಪ್ರಕಾಶ್ ರಾಜನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ನೇಮಕ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡದ ನೆಲ, ಜಲ, ಭಾಷೆ ವಿಚಾರದಲ್ಲಿ ವಿರೋಧ, ಕನ್ನಡದ ಅಸ್ಮಿತೆ ಪರ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಪ್ರಕಾಶ್ ರಾಜ್ ರಾಯಭಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಚಲನಚಿತ್ರೋತ್ಸವ ರಾಯಭಾರಿ ಬದಲು ಮಾಡಬೇಕು ಅಂತ ಛಲವಾದಿ ಆಗ್ರಹ ಮಾಡಿಕೊಂಡಿದ್ದಾರೆ. ಎಡಪಂಥೀಯ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರೋರಿಗೆ ಮಾನ್ಯತೆ ಕೊಡೋದು ಬೇಡ. ನಟ ಪ್ರಕಾಶ್ ರಾಜ್ ಕನ್ನಡದವರೇ ಆಗಿದ್ರು ಕೂಡ ಅವರು ಕನ್ನಡ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರೋ ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು
ನಡೆ. ಯಾಕೆ ಅಂತಂದ್ರೆ ಅವರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂತವರಿಗೆ ಇದನ್ನು ಕೊಡಬಾರದಾಗಿತ್ತು. ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈಗ ರಾಯಭಾರಿಯನ್ನಾಗಿ ಪ್ರಕಾಶ್ ರಾಜನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ನೇಮಕ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡದ ನೆಲ, ಜಲ, ಭಾಷೆ ವಿಚಾರದಲ್ಲಿ ವಿರೋಧ. ಕನ್ನಡದ ಅಸ್ಮಿತೆ ಪರ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಪ್ರಕಾಶ್ ರಾಜ್ ರಾಯಭಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಚಲನಚಿತ್ರೋತ್ಸವ ರಾಯಭಾರಿ ಬದಲು ಮಾಡಬೇಕು ಅಂತ ಛಲವಾದಿ ಆಗ್ರಹ ಮಾಡಿಕೊಂಡಿದ್ದಾರೆ. ಎಡಪಂಥೀಯ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರೋರಿಗೆ ಮಾನ್ಯತೆ ಕೊಡೋದು ಬೇಡ. ನಟ ಪ್ರಕಾಶ್ ರಾಜ್ ಕನ್ನಡದವರೇ ಆಗಿದ್ರು ಕೂಡ ಅವರು ಕನ್ನಡ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳೆಲ್ಲ ತೊಡೆದಿರ್ತಾರೋ, ಯಾರೋ ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂತವರಿಗೆ ಇದನ್ನು ಕೊಡಬಾರದಾಗಿತ್ತು. ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈಗ ರಾಯಭಾರಿಯನ್ನಾಗಿ ಪ್ರಕಾಶ್ ರಾಜನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ನೇಮಕ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡದ ನೆಲ, ಜಲ, ಭಾಷೆ ವಿಚಾರದಲ್ಲಿ ವಿರೋಧ. ಕನ್ನಡದ ಅಸ್ಮಿತೆ ಪರ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಪ್ರಕಾಶ್ ರಾಜ್ ರಾಯಭಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಚಲನಚಿತ್ರೋತ್ಸವ ರಾಯಭಾರಿ ಬದಲು ಮಾಡಬೇಕು ಅಂತ ಛಲವಾದಿ ಆಗ್ರಹ ಮಾಡಿಕೊಂಡಿದ್ದಾರೆ. ಎಡಪಂಥೀಯ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರೋರಿಗೆ ಮಾನ್ಯತೆ ಕೊಡೋದು ಬೇಡ. ನಟ ಪ್ರಕಾಶ್ ರಾಜ್ ಕನ್ನಡದವರೇ ಆಗಿದ್ರು ಕೂಡ ಅವರು ಕನ್ನಡ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳೆಲ್ಲ ತೊಡೆದಿರ್ತಾರೋ, ಯಾರೋ ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂತವರಿಗೆ ಇದನ್ನು ಕೊಡಬಾರದಾಗಿತ್ತು. ಈಗ